ಮೊದಲಾಗಿ ಅಶ್ವಿನಿ ಮ್ಯಾಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿತ್ರತಂಡ ದಯವಿಟ್ಟು ಹೂಗುಚ್ಛ ನೀಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕೆರೆಬೇಟೆ ಸಿನಿಮಾ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಿನಿಮಾಗೆ ಅಶ್ವಿನಿ ಮ್ಯಾಮ್ ರಿಲೀಸ್ ಮಾಡಿರೋದು ಮತ್ತಷ್ಟು ವಿಶೇಷತೆ ಯಾಕೆ ಅಂದರೆ, ನಮ್ಮ ಗೌರಿಶಂಕರ್ ಅವರು ಹಾಗೂ ನಮ್ಮ ನಿರ್ದೇಶಕ ರಾಜ್ ಅವರು ಅಪ್ಪು ಸರ್ ಅವರ ಜೊತೆಗೆ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅಪ್ಪು ಸರೇ ಆಶೀರ್ವಾದ ಮಾಡಿರೋಷ್ಟು ಖಂಡಿತ ಖುಷಿ ಹೆಮ್ಮೆ ನಮ್ಮೆಲ್ರಿಗೂ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಂಚಿಂಗ್ ಆ ಸಾಂಗ್ ಮ್ಯಾಮ್. ವಿಶಸ್ ತಿಳಿಸ್ಬೇಕು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಯವಿಟ್ಟು ನಮ್ಮ ಪಿಂಕ್ ಟಿಕೆಟ್ಸ್ನ PR ಪವಿತ್ರ ಹಾಗೂ ಶ್ರುತಿ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು. ಕೆರೆಬೇಟೆ ಸಿನಿಮಾ ಪರವಾಗಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಡೀ ಕೆರೆಬೇಟೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಚಿತ್ರತಂಡ ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ನೇರವಾಗಿ ನಮ್ಮ ತಂತ್ರಜ್ಞರನ್ನ ಮಾತನಾಡಿಸುವಂತಹ ಸಮಯ. ಕೆರೆಬೇಟೆ ಸಿನಿಮಾದ ಕೆಲಸ ಮಾಡಿದ್ದೀನಿ, ಜೊತೆಗೆ ಒಂದು ಪಾತ್ರನೂ ಮಾಡಿದ್ದೀನಿ. ಈ ಸಿನಿಮಾನ ನಾವು ಸುಮಾರು ಒಂದು 70 ದಿನಗಳ ಕಾಲ ಸಿಗಂದೂರು ಮತ್ತು ಸೊರಬದಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಈ ಚಿತ್ರನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಈ ಚಿತ್ರ ಮಾರ್ಚ್ 15 ರಿಲೀಸ್ ಆಗ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಫುಲ್ ವೈರಲ್ ಆಗ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಶೇಖರ್. ಕೆರೆಬೇಟೆ ಅನ್ನೋದು ನನಗೆ ಹೊಸ್ತು, ಹಾಗಾಗಿ ಅದೇನು ಅಂತ ಮೊದಲಿಗೆ ಗೊತ್ತಾಯಿತು. ಹಾಗೂ ಇದರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಹೆಣೆದಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ತುಂಬ ಒಲವಿದೆ. ಹಾಗಾಗಿ ನಾನು ಈ ಸಿನಿಮಾನ, ನನ್ನ ಪಾತ್ರನ ತುಂಬ ಪ್ರೀತಿಸ್ತೀನಿ. ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಧನ್ಯವಾದಗಳು. ಮಾರ್ಚ್ 15ರಿಂದ ನಮ್ಮ ಕೆರೆಬೇಟೆ ಶುರುವಾಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇರಲಿ. ಥ್ಯಾಂಕ್ ಯು.
ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅನಿಸ್ತು. ಬಟ್ ತುಂಬಾ ಖುಷಿ ಆಯಿತು. ನಮ್ಮ ಗೌರಿ ಅವರಿದ್ದರು, ಯಾವಾಗಲೂ ಜೊತೆಲೇ ಭಾಷೆಯನ್ನು ಕಲಿಸ್ಕೊಟ್ಟು ಅದು ಹೇಗೆ ಪ್ರನೌನ್ಸ್ ಮಾಡಬೇಕು, ಎಷ್ಟು ಪ್ರನೌನ್ಸ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ. ಅದರಲ್ಲಿ ಅವ್ರಿಗೆ ತುಂಬ ಹಿಡಿತಾ ಇದೆ. ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬಾ ಸಹಾಯ ಮಾಡಿದರು. ಹಾಗಾಗಿ ತುಂಬ ಖುಷಿ ಇತ್ತು. ಥ್ಯಾಂಕ್ ಯು. ನಮ್ಮ ಪಾತ್ರದ ಹೆಸರು ಗರುಡಪ್ಪ ಅಂತ. ನನಗೆ ಮೈಕ್ ಕೊಟ್ಟ ತಕ್ಷಣ ಏನು ಮಾತಾಡಬೇಕು ಅಂತ ಗೊತ್ತಾಗ. ತುಂಬ ಚೆನ್ನಾಗಿತ್ತು. ನನಗೆ ಸಾಗರದ ಕಡೆ, ತೀರ್ಥಹಳ್ಳಿ ಕಡೆ ನನಗೆ ಭಾಳ ಇಷ್ಟ. ಅದು ತುಂಬ ಹತ್ತಿರವಾಗಿತ್ತು ನನಗೆ ಈ ಪ್ರಾಸೆಸ್ಸು. ತುಂಬ ಮಜಾ ಬಂತು. ನಮಗೆ ಈ ಆ್ಯಕ್ಟ್ರ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅದರದ್ದು ಹಂಗಂತ ಸಿನಿಮಾ ಚೆನ್ನಾಗಿ ಓಡಬೇಕು. ಅದಕ್ಕಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ. ಅದರದ್ದು ಈ ಪ್ರಾಸೆಸ್ನ ದಕ್ಕಿಸ್ಕೊಟ್ಟಿದ್ದಕ್ಕೆ ನಿರ್ಮಾಪಕರು ಮತ್ತು ನಾಯಕ ನಟರಾದ ಗೌರಿಶಂಕರ್ ಅವರಿಗೆ, ಜಯಶಂಕರ್ ಅವರಿಗೆ, ನಿರ್ಮಾಪಕರಾದ ಜಯಶಂಕರ್ ಅವರಿಗೆ, ನಿರ್ದೇಶಕರಾದ ಗುರು ಅವರಿಗೆ, ಎಲ್ಲ ಆರ್ಟಿಸ್ಟ್ಗೆ, ಶೇಖರಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಸರ್, ಈ ಕತೆ ಬಗ್ಗೆ ಏನೂ ಬಿಟ್ಕೊಡಬಾರ್ದು ಅಂತ. ಅದು ಒಂಚೂರು ಟ್ರಿಕಿ ಸರ್. ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಅದು ಅಂದರೆ ಒಂದು ಹುಡುಗಿಯ ತಂದೆ, ಭಾಳ ಕರುಣಾಮಯಿ. ಅದು ಬಿಟ್ಟರೆ ಅದೇ ಒಂದು ತೀರ್ಥಹಳ್ಳಿ ಸೊರಬದ ಕಡೆ ಇರುವ ಒಬ್ಬ ಮಲೆನಾಡಿನ ಮನುಷ್ಯ. ಅವನೊಂದು ಅಡಿಕೆ ಮಂಡಿ ಇರುತ್ತೆ, ಅಲ್ಲಿ ಇದನ್ನು ಮಾಡ್ತಾ ಇರ್ತಾನೆ. ಆ ಥರದ ಮನುಷ್ಯ. ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಸರ್. ಹಾಂ ಹಾಂ ತುಂಬ ಖುಷಿ ಆಗ್ತಾಯಿದೆ ಸರ್. ಅಂದರೆ ನನಗೆ ರೈಟ್ ಟೈಮ್ ರೈಟ್ ಸ್ಪೇಸ್ ಅಂತಾರಲ್ಲ, ಆ ಥರ ಅದು ನನಗಿಂತ ತುಂಬ ಪ್ರತಿಭಾವಂತರು ಇರ್ತಾರೆ. ನಾನು ಸರಿಯಾದ ಜಾಗದಲ್ಲಿ ಇದ್ದೀನಿ ಅನಿಸುತ್ತೆ. ಹಾಗಾಗಿ ಅವಕಾಶಗಳು ಸಿಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತಾಯಿದೆ. ಬೇರೆ ಬೇರೆ ಥರದ ಪಾತ್ರಗಳು. ಈಗ ಗರುಡಪ್ಪ ಅನ್ನೋದು ಬೇರೆ ಥರದ ಪಾತ್ರ. ಇದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸ್ವಲ್ಪ ಭಾಷೆ ಗೀಷೆ ಹಿಡಿಯೋದಕ್ಕೆ ಕಷ್ಟ ಆಯಿತು. ನಮ್ಮ ಹೀರೋ ಸರ್ ಬಿಡ್ತಿರಲಿಲ್ಲ, ಏನು ಮಾಡಿದ್ರು ಬಿಡ್ತಿರಲಿಲ್ಲ ಅವರು. ಬಟ್ ತುಂಬ ಖುಷಿ ಇದೆ. ಹಾಗೆ ಗುರು ಅವರು ಇದ್ದರು, ನಮ್ಮ ಕೀರ್ತನ ಅವರು ಇದ್ದರು. ಸೊ ಎಲ್ಲ ಟೀಮ್ ಆಗಿ ಭಾಳ ಖುಷಿ ಕೊಟ್ಟ ಸಿನಿಮಾ ಇದು. ನಾನು ಎಷ್ಟು ದಿವಸ ಮಾಡಿದ್ದೀನಿ ಗೌರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಗುರು ಬಿ, ಕೆರೆಬೇಟೆ ಸಿನಿಮಾ ನಿರ್ದೇಶಕ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ. ಯಾಕೆಂದರೆ ನಾವೇನೇ ಮಾತಾಡಿದ್ರು ಏನೇ ಮಾಡಿದ್ರು ಜನರಿಗೆ ತಲುಪಿಸೋದು ನೀವು. ಫಸ್ಟೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್. ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ಹೋಗಿದ್ದಾರೆ. ದೊಡ್ಡ ಮನೆಗೂ ನನಗೂ ಒಂದು ಸ್ವಲ್ಪ ಸಂಬಂಧ ಇದೆ. ಏನಂದರೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು, ನಟ ಸಾರ್ವಭೌಮ ಮತ್ತು ರಣವಿಕ್ರಮ ಮತ್ತು ನಟ ಸಾರ್ವಭೌಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ. ಏನಂದರೆ ಮಣ್ಣಿನ ಕಥೆಗಳ ಬಗ್ಗೆ. ಅವ್ರ ಕಮರ್ಷಿಯಲ್ಗಿಂತ ಮಣ್ಣಿನ ಕಥೆ, ಅವ್ರ ಪ್ರೊಡಕ್ಷನ್ಸಲ್ಲಿ ಈ ಥರ ಕಥೆಗಳನ್ನ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಬೇಕನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ. ಸೊ ಅಂಥದ್ದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಕೆರೆಬೇಟೆ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಮಾರ್ಚ್ 15ಕ್ಕೆ ಸಿನಿಮಾ ನೋಡಿ. ಸಿನಿಮಾ ಖಂಡಿತ ತುಂಬ ಮಾತಾಡುತ್ತೆ, ನಾನು ಜಾಸ್ತಿ ಮಾತಾಡಲ್ಲ. ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ದಿನ ನನಗೆ ಸಪೋರ್ಟಾಗಿ ಸ್ಟ್ರೆಂತಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಬೆವರು ಎಲ್ಲವನ್ನೂ ಸುರಿಸಿರುವಂತಹ ನಮ್ಮ ಗೌರಿಶಂಕರ್ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ, ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು 5 ದಿವಸ ಉಳಿದಿದೆ. ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು, ಇನ್ನೊಂದು ಇರ್ಬೋದು, ತುಂಬ ಅಬ್ಬರವಾಗಿ ಹೋಗಬೇಕಾಗತ್ತೆ ಈ ಒಂದು ಟೈಮಲ್ಲಿ ನಮ್ದು. ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಅಂದರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಮಗಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ. ಅಂದರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, ಔಟ್ಡೋರ್ ಆಯಿತು. ಆಮೇಲೆ ಎಲ್ಲ ರೀತಿಯ ಒಂದು ಪ್ಲ್ಯಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ, ಅದು ಸ್ವಲ್ಪ ಹಿಂದೆ ಮುಂದೆ ಆಯಿತು. ಉಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಆಗೋಯ್ತು ನಮ್ಮ ಕಾರ್ಯಕ್ರಮಗಳು. ಹಾಗಾಗಿ ತುಂಬ ಈಗ ಯಾಕೆಂದರೆ ಟೈಮು ಜಾಸ್ತಿ ಇದ್ದಿದ್ದಾಗ
9ನೇ ತಾರೀಕೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ ಪಿ ಆರ್ ಅವ್ರ ಜೊತೆಗೂ ಮತ್ತು ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ. ಬಟ್ ಆದರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಯಾಕೆಂದರೆ ಯಾವಾಗಲೂ ಇತ್ತು, ನಮ್ಮ ಸಿನಿಮಾ ಶುರು ಮಾಡಿದಾಗಿಂದನೂ ನನ್ನ ತಲೆಯಲ್ಲಿ ನಾನು ಮತ್ತು ನಮ್ಮ ಡೈರೆಕ್ಟ್ರಿಗೂ ಮಾತಾಡ್ಕೊಂಡಿದ್ವಿ, ಒಂದು ಕಾರ್ಯಕ್ರಮದ ಕೊನೆಯದು ಯಾವುದಾದ್ರೂ ಒಂದು ಇವೆಂಟಿಗೆ ಅಣ್ಣವ್ರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರೆಸ್ಕೊಂಡು ನಾವು ಆ ಒಂದು ಸಿನಿಮಾದ, ಅದು ಕೂಡ ಅಪ್ಪು ಸರ್ಗೆ ಸಂಬಂಧ ಇರಬೇಕು, ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ. ಯಾಕೆಂತಂದರೆ ನಾನು ಅಪ್ಪು ಸರ್ ಜೊತೆಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದ್ದೆ 4 ಸಿನಿಮಾಗಳು, ಅದರಲ್ಲಿ 2 ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ. ಸಣ್ಣ ಕೆಲವು ಅನುಭವ ಹೇಳಿ ಮುಂದೆ ಹೋಗ್ತೀನಿ ನನ್ನ ಸಿನಿಮಾದ ಬಗ್ಗೆ. ಈಗ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ. ಅವರು ತುಂಬ ಜನನ ಮೀಟ್ ಆಗ್ತಾ ಇರ್ತಾರೆ, ತುಂಬ ಅಂದರೆ ತುಂಬ. ನಾನು ವರ್ಕ್ ಮಾಡಿ ಸುಮಾರು 16-17 ವರ್ಷದ ಹಿಂದೆ ಹೇಳ್ತಾ ಇರೋದು. ನಾನು PUC ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆಕಾಶ್ ಮತ್ತು ವೀರ ಕನ್ನಡಿಗ 2 ಸಿನಿಮಾ ವರ್ಕ್ ಮಾಡಿದ್ದೆ. ಇವತ್ತು ಮಹೇಶ್ ಬಾಬು ಅವರು ಬರಬೇಕಿತ್ತು, ಅವರು ಬಂದಿಲ್ಲ. ಅದರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ ನನಗೇನಂದರೆ, ವೀರ ಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು. ವೀರ ಕನ್ನಡಿಗ ನೋಡಿರ್ಬೋದು, ಒಂದು ಅಪ್ಪು ಸರ್ ಡಬಲ್ ಆ್ಯಕ್ಟಿಂಗು. ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗೋ ಒಂದು ಸೀನ್ ಇರುತ್ತೆ. ಸಿನಿಮಾ ಶೂಟಿಂಗ್ ರಾತ್ರಿ 12 ಗಂಟೆಗೆ ಸೆಟ್ಟಲ್ಲಿ ಮುಗೀತು, ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅಲ್ಲಿ. ಹೇಗೆ ಅಂತಂದರೆ ಆಂಧ್ರವಾಲ ಮತ್ತು ಇದೆರಡು ಒಟ್ಟಿಗೆ ನಡೀತಾ ಇತ್ತು. ಕೆಲವು ಪಟಾಕಿಗಳು ಉಳಿದಿತ್ತು. ನಮ್ಮ ಡೈರೆಕ್ಟ್ರಲ್ಲಿ ಮೇಹರ್ ರಮೇಶ್ ಅವ್ರು ಹೇಳಿದರೆ, ಈ ಸಣ್ಣ ಹುಡುಗಂಗೆ ಒಂದು ಚಿನ್ನ ಪಿಲ್ಲು ಹುಡುಗರು ನಾಲ್ಕು ಪಟಾಕಿ ತೀಸ್ಕೊರಾರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು. ಮುಗಿತಾ ಇದ್ದಾಗೆ ಸೀನ್ದು ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು. ಇದೇ ಮುತ್ತು ಸಿನಿಮರ್ಸ್ದೆ ಕ್ಯಾಮ್ರಾನೂ ಇತ್ತು. ನಾನು ಹೋಯ್ತಲ್ಲ ಅಂತೇಳಿ ಒಂದು ಫ್ಲವರ್ ಪಾಟನ್ನು ಏನು ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕೆ ಹಚ್ಚಿದೆ. ಹಚ್ತಾ ಇದ್ದಾಗೆ ಹಿಂದ್ಗಡೆ ಇದ್ದವ್ರು ಕ್ಯಾಮ್ರಾದವ್ರು ಕ್ಯಾಮ್ರಾ ಅಂದರು. ಪ್ಯಾಕಪ್ ಆಗಿತ್ತು ರಾತ್ರಿ. ನೀವು ಯಾರೂ ನಂಬಲ್ಲ, ಅಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು. ಇಷ್ಟು ದೊಡ್ಡ ಫ್ಲವರ್ ಪಾಟ್ ಆ್ಯಕ್ಚುಲಿ. ಹೆಚ್ಚು ಕಡಿಮೆ ನನಗೆ LV ಪ್ರಸಾದ್ ಆಸ್ಪತ್ರೆಯಲ್ಲಿ 15 ದಿವಸ ಅಡ್ಮಿಟ್ ಆಗಿದ್ದೆ ನಾನು. ಆ ಒಂದು ಟೈಮಲ್ಲಿ ಅಪ್ಪು ಸಾರ್ ಇರ್ಬೋದು, ಅಲ್ಲಿಯ ಪ್ರೊಡ್ಯೂಸರ್ ಇರ್ಬೋದು, ಈ ಥರ ಸುಮಾರಷ್ಟು ನನಗೆ, ಯಾಕೆಂದರೆ ಕಣ್ಣೇ ಹೋಯ್ತು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆ ಒಂದು ಸಾಕಾರ ಇತ್ತು. ಆ ಒಂದು ಇನ್ಸಿಡೆಂಟಿಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರೂ ಮರ್ತಿಲ್ಲ. ಅಂದರೆ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು. ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಮರ್ತಿರ್ತು ಹೋಗ್ಬಿಟ್ಟಿದ್ರ ಅಂದ್ಕೊಂಡಿದ್ದೆ. ಹೆಂಗೆ ಮರೆಯೋಕ್ಕಾಗುತ್ತೆ ಅಂತೇಳಿ ನೆನ್ಪು ಮಾಡ್ಕೊಂಡು, ನೀವು ನಂಬಲ್ಲ, ಇವತ್ತಿಲ್ಲ ಅವ್ರು ಜಾಸ್ತಿ ಮಾತಾಡಿಲ್ಲ. ಫಸ್ಟು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಲ್ಪ ಗೌರಿಗೆ ಕಷ್ಟ ಇದೆ, ಸ್ವಲ್ಪ ಟೈಟ್ ಇರೋದು ಹೌದು. ಅವರು ಸುಮಾರಷ್ಟು ಕಾರ್ಯಕ್ರಮದ ಲಿಸ್ಟು ತೋರಿಸಿದ್ರು. ಆದರೆ ಟ್ರೈಲರು ಮತ್ತು ಸಾಂಗ್ ನೋಡಿ ಅದು ಎಷ್ಟು ಖುಷಿಪಟ್ಟರು ಅಂತಂದರೆ, ಈಗ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಬರಬೇಕು ಹೇಳಿ, ಖಂಡಿತವಾಗೂ ಮಾಡಿಕೊಡ್ತೀನಿ, ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದರೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅವ್ರು ಕೇಳಿದ್ರು. ಅಂದರೆ ಅದು ನಮ್ಗೆ ತುಂಬ ಖುಷಿ ಆಗೋಯ್ತು. ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು, ನೀವು ನಾಡು ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತೇಳಿ, ಸಾಧ್ಯವಾದರೆ ಖಂಡಿತವಾಗೂ ಬರ್ತೀನಿ ಅಂತ. ಇದೇನು ಗೊತ್ತಾ, ಹೊಗಳಿಕೆ ಅನ್ನೋದಕ್ಕಿಂತನೂ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂಥ ಒಂದು ಬೆಲೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಮಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ. ಈಗ ಅವ್ರು ಬಂದು ಹೋಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸುಮಾರಷ್ಟು ಹಣ ಮಾತಾಡೋದಿದೆ, ಯಾಕೆಂದರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ. ಯಾಕೆಂತಂದರೆ ಸಿನಿಮಾದಲ್ಲಿ ತುಂಬ ಸಿನಿಮಾ ಮಾಡದೇ ಇರ್ಬೋದು ನಾನು. ಇಲ್ಲೇನು ಗೊತ್ತಾ, ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ, ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ. ನಾನು ಸುಮಾರು 18-19 ವರ್ಷದಿಂದ ಇದ್ದೀನಿ. ಅಂದರೆ ಹೇಳಿದ್ನಲ್ಲ, ಸೆಕೆಂಡ್ PUC ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿಗೆ ಸೀದಾ ಬಂದಿದ್ದೀನಿ. ಅಂದರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವನೂ ನೀವು ಯೋಚನೆ ಮಾಡ್ಬೋದು. ಹೀರೋ ಆಗಿ ಮಾಡಿದ್ದಂಥದ್ದು ಜೋಕಾಲಿ, ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು, ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ಅನ್ನೋದು. ಆಮೇಲೆ ರಾಜಹಂಸ ಮಾಡಿದೆ. ಅದಾದ ನಂತರನೂ ಕೂಡ ಅದು ತುಂಬ ಪ್ರಯತ್ನಪಟ್ಟು ಇದೇ ಒಂದು ಫ್ಯಾಷನಲ್ಲೇ ಮಾಡಿದ್ವಿ ಆ ಸಿನಿಮಾನು. ಅದು ತುಂಬ ದೊಡ್ಡ ಸಕ್ಸಸ್ ಏನಾಗಿಲ್ಲ, ಬಟ್ ಏನಂತಂದರೆ ತುಂಬ ಒಳ್ಳೆಯ ಒಂದು ರೆಕಗ್ನೈಸೇಷನ್ ಸಿಕ್ತು. ಅದಾದಮೇಲೆ ಸುಮಾರು ಮತ್ತೆ ಸರ್ಕಸ್ಸು, ಮತ್ತೆ ಹೋರಾಟ. ಒಂದು ಸಿನಿಮಾ ಸೋಲಾದರೆ ಹೇಗಾಗುತ್ತೆ ಅಂದರೆ, ಮಿನಿಮಮ್ ಅಂತ ಅಂದರು ಮಳೆ ಬಂದು ನಿಂತೋದ್ರೆ ನಿಮಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗೋಕ್ಕೆ. ಒಂದು ಸಿನಿಮಾ ಸೋಲಾದರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು. ಅದು ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನು ಬದುಕಿದೆಯಲ್ಲ, ತುಂಬ ಕಷ್ಟ. ನಿಮಗೆ ಹೇಗೆ ಅಂತಂದರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಾದ ನಂತರ ನಾನು ಮತ್ತು ನಮ್ಮ ಡೈರೆಕ್ಟ್ರು 2020ನೇ ಇಸ್ವಿಲಿ ನಾನು ಸಿನಿಮಾ ಮಾಡ್ಬೇಕಂದ್ರೆ, ಈಗ 3 ವರ್ಷದ ಹಿಂದೆ ಸುಮಾರಷ್ಟು ಇದು ಮಾಡ್ತಿದ್ದೆ. ಅಂದರೆ ನಮ್ಮ ತಮ್ಮ, ನಮ್ಮ ರಿಲೇಟಿವ್ಸ್ ಎಲ್ಲ, ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡಿಬಿಡು ಖಂಡಿತವಾಗಿ. ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ, ನಿಮಗೂ ಗೊತ್ತಿದೆ, ತುಂಬ ದೊಡ್ಡ ಸ್ಟಾರ್ ಕಾಸ್ಟು ಎಲ್ಲ ಇಟ್ಕೊಂಡು, ಇನ್ನು ಜೀವನದಲ್ಲಿ ಸಿನಿಮಾ ಸವಾಸವೇ ಬೇಡ. ಸಿನಿಮಾ ಮಾಡೋಕ್ಕೆ ಹೋದ್ರೆ ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗಿ ಹೋಗ್ಬಿಡುತ್ತೆ. ಮದುವೆ ಹಬ್ಬ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮದುವೆ ಆಗಿ ಶಿಸ್ತಾಗಿದ್ದೆ ನಾನು. ಆಮೇಲೆ ಇವರು ಮಾಡೋದಿಲ್ಲೇಬೇಕು ಅಂತ ಶುರು ಮಾಡಿದ್ರು. ನಾನು ಸುಮಾರಷ್ಟು ಕತೆ ಕೇಳಿದ್ದೆ. ಮಾತಾಡ್ಬೋದಲ್ಲ, ನಾನು ತೊಂದರೆ ಇಲ್ಲಲ್ಲ, ಒಂದು 2 ನಿಮಿಷ ಏನು ಬೇಜಾರು. ಸುಮಾರಷ್ಟು ಕತೆ ಕೇಳಿದ್ದೆ. ಅಂದರೆ ನಂದೊಂದಿಷ್ಟು ಹಣ ತೇರಿ ಇದೆ. ಹೇಗೆ ಅಂತಂದರೆ, ಕೆಲವರು ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಜನ ಹೇಳ್ತಾರೆ, ಯಾವಾಗಲೂ ರನ್ನಿಂಗಲ್ಲಿ ಇರ್ಬೇಕಂಡ್ರ, ರನ್ನಿಂಗಲ್ಲಿದ್ದರೆ ಮಾತ್ರ ನಿನ್ನ ಗುರ್ತಿಡ್ಕೊಳ್ತಾರೆ ಅಂತ. ಅದು ಒಂದು ತೇರಿ. ನಂದಾಗಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದು ಕೌಂಟ್ ಅಲ್ಲ. ನನಗಾರು ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ ಬೇಕು. ಈ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ. ಎಲ್ಲಿ ತನಕ ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕನಾದ್ರೂ ನನಗೊಂದು ಖುಷಿ ಅನಿಸ್ಬೇಕು. ಈ ಸಿನಿಮಾ ಮಾಡೋದ್ರಿಂದ ನನಗೇನೋ ಒಂದು ಬದುಕಿಗೆ ಆಗುತ್ತಾ, ಖಂಡಿತ ಇದೇನೋ ಒಂದು ಆಗುತ್ತೆ ಅನ್ನೋ ಒಂದು
ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ ಹೇಳಿ. ಆ ಒಂದು ಹೋರಾಟ ಒಂದು ಇದರಲ್ಲಿದ್ದಾಗ ನಮ್ಮ ಸುಮಾರಷ್ಟು ಕಥೆನೂ ಕೇಳಿದ್ದೆ, ನಿಮ್ಗೆ ಹೇಳಿದರೆ ಇದೇನು ಉತ್ಪ್ರೇಕ್ಷೆ ಅನ್ಸ್ಬೋದೇನೋ. ರಾಜಹಂಸ ಆದಮೇಲೆ ಒಂದು 2 ಜನ ಅಡ್ವಾನ್ಸು ಕೊಟ್ಟಿದ್ರು, ಸಣ್ಣದು ನಮ್ಮ ಯೋಗ್ಯತೆಗೆ ತಕ್ಕಂತೆ. ಆಮೇಲೆ ಯೋಚನೆ ಮಾಡಿದೆ, ಈ ಸಿನಿಮಾ ಮಾಡೋದ್ರಿಂದ ಏನು ನನಗೆ ಉಪಯೋಗ ಇದೆಯಾ, ಸುಮ್ಮನೆ 6-7 ತಿಂಗಳು ನನ್ನ ಟೈಮು ವೇಸ್ಟು, ಆಮೇಲೆ ಅವ್ರಿಗೂ ನಾನು ತೊಂದರೆ ಕೊಟ್ಟಂಗೆ. ಈಗೇನು ಗೊತ್ತಾ, ಯಾರು ಯಾವ ಸಿನಿಮಾ ಮಾಡ್ತಿದ್ದೀಯ ಅಂತಂದರೆ ನಮಗೆ ಹೇಳೋಕ್ಕೆ ನಾಚಿಕೆ ಆಗಬಾರ್ದು, ತಲೆ ತುರ್ಸ್ಕೊಳಂಗೆ ಆಗಬಾರ್ದು ಆ ಟೈಟ್ಲ್ ಹೇಳೋಕ್ಕೆ. ಹಾಗಾಗಿ ಏನು ಮಾಡಿದೆ, ಅವ್ರದ್ದೇ ಕರೆದು ಹೇಳಿದೆ, ಇಲ್ಲ ಅಣ್ಣ ಬೇಡ, ದಯವಿಟ್ಟು ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇದೆ, ನಾನು ಬದುಕಲ್ಲಿ ನೀವು ಬೇರೆ ಯಾರನ್ನಾರು ಇದು ಮಾಡಿ ಅಂದರೆ ಅವರು ಕೂಡ ಇದು ಮಾಡಿದ್ರು. ಅದಾದ ಮೇಲೆ ಇವರು ಬಂದು ಒಂದು ಲೈನ್ ಹೇಳಿದರು ಸಿನಿಮಾದ, ನೀವು ನಂಬ್ತಿರೋ ನಂಬಲ್ಲೋ ಅದಕ್ಕಿಂತಲೂ ಕೇಳಿದ್ದೆ. ನನಗೆ ಲೈನ್ ತುಂಬ ಇಷ್ಟ ಆಗೋಯ್ತು. ನನಗೆ ಪಟ್ಟನೆ ನಾನು ಯಾಕೆ ಅಂತಂದರೆ ನಾನು ಜೀವನದಲ್ಲಣ್ಣ ನಾನು ಗೆಲುವಿನಕ್ಕಿಂತಲೂ ಸೋಲು ಜಾಸ್ತಿ ನೋಡಿದಂಥವ್ನು. ನನಗೆ ಅನುಭವದ ಪಾಠ ಭಾರಿ ಇದೆ. ನಿಮ್ಗೇನು ಅನ್ಸ್ಬೋದು, ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ನಾವೇನಾದರೂ ಹೇಳೋಕ್ಕೆ ಹೋದರೆ ಗೆದ್ದವರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ, ಸೋತವನು ಏನು ಹೇಳಿದ್ರೆ ಅವನು ಎಂಥದ್ದು, ಅವನಿಗೆ 3 ಕಾಸಿನ ಯೋಗ್ಯತೆ ಇಲ್ಲ, ಅವನೆಂಥದ್ದು ದೊಡ್ಡ ಇದು ಮಾಡ್ತಾನೆ ಅನ್ನೋ ಥರ ಇರುತ್ತೆ. ಹಾಗಾಗಿ ಜಾಸ್ತಿ ನಾವೇನೂ ಇಲ್ಲ. ಬಟ್ ಅವ್ರು ಹೇಳ್ತಿದ್ದಂಗೆ ನಂಗೆ ಅದು ತುಂಬ ಇಷ್ಟ ಆಗೋಯ್ತು. ಅದು ಅಂದರೆ ಇಡೀ ಓವರಾಲ್ ನನ್ನ ಸಿನಿಮಾ, ನಮ್ಮ ಬದುಕು, ಜೀವನ ಈ ಥರದ್ದೊಂದು ಸಿನಿಮಾ ಮಾಡಿದರೆ ನನ್ನ ಕೊನೆ ಪ್ರಯತ್ನಕ್ಕೆ ಇದು ಕರೆಕ್ಟ್ ಆಗಿದೆ ಅನಿಸ್ತು. ಆ ಲೈನ್ ಇಷ್ಟ ಆಗ್ತಿದ್ದಾಗೆ ಓವರಾಲ್ ಅವ್ರು ಬಂದು ಹೇಳಿದಾಗ ಯಾವ ಊರಲ್ಲಿ ಶೂಟ್ ಮಾಡಬೇಕು ಇನ್ನೊಂದು ಆ ಥರದ್ದೇನಿರಲ್ಲ, ಬಟ್ ಲೈನ್ ಮಾತ್ರ ನಂಗೆ ಇಂಪ್ಯಾಕ್ಟ್ ಆಯಿತು. ಅಲ್ಲಿಂದ ನಾನು ಮತ್ತು ನಮ್ಮ ಡೈರೆಕ್ಟ್ರು ಯೋಚನೆ ಮಾಡ್ತಾ ಹೋದ್ವಿ, ಏನು ಮಾಡ್ಬೋದು ಅಂತ ಹೋದಾಗ ಯಾರೋ 10 ಜನನ ಕೂರಿಸ್ಕೊಂಡು ಒಂದು ಸಿನಿಮಾನ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಬರೆಯೋದಕ್ಕಿಂತ ನಮ್ಮಿಬ್ಬರಿಗೂ ಅನುಭವ ಇದೆ. ಎಲ್ಲವಕ್ಕಿಂತ ಸಿನಿಮಾ ಅನುಭವಕ್ಕಿಂತ ಬದುಕಿನ ಅನುಭವ ದೊಡ್ಡದಾಗಿದೆ. ಅವರು 15-16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿದ್ದಾರೆ, ನಾನೂ ಇದ್ದೀನಿ. ನಾವಿಬ್ಬರೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೂತ್ವಿ. ಅಲ್ಲಿಂದ ಈ ಒಂದು ಸಿನಿಮಾನ ಮಲೆನಾಡು, ಯಾಕೆ ನಾವಿಬ್ಬರು ಆ ಊರಿನವರು, ನಮಗೆ ಸ್ಟ್ರೆಂತ್ ಇರೋದು ಆ ಊರು. ಯಾಕೆಂದರೆ ಒಂದು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಗೆಲುವಿದ್ದಾಗ ನೀವು ಯಾವ ಮೂಲೆಯಲ್ಲಿ ಬೇಕಾದ್ರೂ ಮಾಡ್ಬೋದು ಸಿನಿಮಾ, ಗೆಲುವಿಲ್ದಿದ್ದಾಗ ನಾವೇನೋ ಹೊಸಬ್ರ ಥರನೇ ಒಂದು ಗೆಲುವು ಬರೋ ತನಕ ನಾವೇನು ನಿರ್ಧಾರ ಮಾಡಿದ್ವಿ, ನಮಗೆ ಎಲ್ಲಿ ಸ್ಟ್ರೆಂತ್ ಇದೆ ಆ ಊರ ಕಡೆನೇ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ಆ ಕಥೆನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಹಂಗೆ ಕೆರೆಬೇಟೆ ಅಂತ ಟೈಟ್ಲ್ ಅವ್ರು ಹೇಳಿದ್ರು. ಕೇಳ್ತಿದ್ದಾಗೆ ನಾನು ಕೂಡ ಪಟ್ಟು ಒಂದ್ಸರಿ ಒಪ್ಕೊಂಡಿಲ್ಲ, ಸ್ವಲ್ಪ ಯೋಚನೆ ಮಾಡಿದೆ. ಈ ಥರದ್ದೆಲ್ಲ